ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದ ರಾಜಕಾರಣದಲ್ಲಿ ಅಚ್ಚಳಿಯದೆ ಉಳಿಯುವ ಹೆಸರುಗಳಲ್ಲಿ ಒಂದು ಅಂದರೆ ಅದು ಎಂ ಕರುಣಾನಿಧಿ ಅವರದ್ದು. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕರುಣಾನಿಧಿಯ ಹವಾ ಸ್ವಲ್ಪನೇ ಜಾಸ್ತಿ. ತಮಿಳುನಾಡಿನ ಖ್ಯಾತ ರಾಜಕಾರಣಿಗಳ ಪಟ್ಟಿಯಲ್ಲಿ ಪೆರಿಯಾರ್ ಅವರ ಸಾಲಿಗೆ ನಿಲ್ತಾರೆ ಕರುಣಾನಿಧಿ. ರಾಜಕೀಯದಲ್ಲಾದ ಸೋಲು ಹಾಗೂ ಅವಮಾನದಿಂದಾಗಿ ಡಿಎಂಕೆ ಪಕ್ಷವನ್ನು ಸ್ಥಾಪಿಸಿ ಪಕ್ಷ ಸಂಘಟನೆಯನ್ನು ಮಾಡಿ ತಮಿಳುನಾಡಿನ ಮುಖ್ಯಮಂತ್ರಿಯ ಚುಕ್ಕಾಣಿ ಹಿಡಿದ ರಾಜಕೀಯ ಚತುರ. ಅವರ ರಾಜಕೀಯ ಬದುಕಿನಲ್ಲಿ ಜನ ಅವರನ್ನು ಗುರುತಿಸಿದ್ದು ಕಾಲೈನರ್ ಅಂತ, ಅಂದರೆ ಫುಟ್ಬಾಲ್ ಆಟಗಾರ ಎಂದು. ಕರುಣಾನಿಧಿ ನಿಜಕ್ಕೂ ಅಮೋಘ ಪ್ರತಿಭೆ. ನಾನಾ ಕ್ಷೇತ್ರಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ್ದ ಸಕಲ ಕಲಾವಲಭ. ಅವರ ಆಳ್ವಿಕೆಯಲ್ಲಿ ಪರಿಚಯಿಸಲಾದ ತಮಿಳುನಾಡು ಉಚಿತ ವಿಮಾ ಯೋಜನೆ ತಮಿಳುನಾಡಿನಲ್ಲಿ ಮಾತ್ರವಲ್ಲ, ಕರುಣಾನಿಧಿ ಅವರ ಹೆಸರನ್ನು ಇಡೀ ದೇಶದಾದ್ಯಂತ ಚರ್ಚಿಸುವಂತೆ ಮಾಡಿತು. ಅಲ್ಲದೆ ತಮಿಳುನಾಡಿನ ಆರ್ಥಿಕ ಅಭಿವೃದ್ಧಿಯನ್ನು ಸುಧಾರಿಸಲು ನಾನಾ ಸುಧಾರಣೆಗಳನ್ನು ತಂದವರು. ಇಂದು ನಮ್ಮೊಂದಿಗಿಲ್ಲದಿದ್ದರೂ ತಮಿಳುನಾಡು ಚುನಾವಣೆ ಅಂತ ಬಂದರೆ ಅಲ್ಲಿ ಕರುಣಾನಿಧಿಯ ಪ್ರಭಾವ ಹಾಗೂ ಪಾತ್ರ ಇರಲೇಬೇಕು. ಅಷ್ಟರ ಮಟ್ಟಿಗೆ ಇಂದಿಗೂ ಜೀವಂತವಾಗಿದ್ದಾರೆ ಕರುಣಾನಿಧಿ. ಆದರೆ ಅವರು ಬೆಳೆದು ಬಂದ ಹಾದಿ ಮಾತ್ರ ಕಲ್ಲು ಮುಳ್ಳಿನ ಹಾದಿ. ಯಾವುದೇ ಹಿನ್ನೆಲೆ ಇಲ್ಲದೆ, ಯಾರ ಬೆಂಬಲವಿಲ್ಲದೆ ಈ ಪಟ್ಟಕ್ಕೆ ಬಂದು ನಿಂತದ್ದು ಇಂದು ಇತಿಹಾಸ. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಕರುಣಾನಿಧಿ ಅವರ ಕುರಿತಾದ ಕೆಲವೊಂದಷ್ಟು ವಿಚಾರವನ್ನು ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕರುಣಾನಿಧಿಯವರ ಜನನವಾದದ್ದು ಜೂನ್ 3, 1924ರಂದು ನಾಗಪಟ್ಟಿಣಂ ಜಿಲ್ಲೆಯ ತಿರುಕುವಾಲೈ ಎಂಬ ಸಣ್ಣ ಗ್ರಾಮದಲ್ಲಿ. ತಂದೆ ಮುತ್ತುವೇಲು, ತಾಯಿ ಅಂಜುಗಂ ಅಮ್ಮಯ್ಯರ್. ಅವರದ್ದು ತುಂಬ ಬಡ ಕುಟುಂಬ. ಇಸಯಿ ವೆಲ್ಲಲ್ಲಾರ್ ಸಮುದಾಯಕ್ಕೆ ಸೇರಿದವರು. ಹಾಗಾಗಿ ಅವರ ಕುಲಕಸುಬು ದೇವಾಲಯಗಳಲ್ಲಿ ಹಾಡುವುದು ಹಾಗೂ ನೃತ್ಯ ಮಾಡುವುದಾಗಿತ್ತು. ಹೀಗಾಗಿ ಅವರ ತಾಯಿ ಯುವತಿಯಾಗಿದ್ದಾಗ ಅಂದಿನ ಕಾಲದಲ್ಲಿ ಮನೆಯ ಆರ್ಥಿಕ ಸಮಸ್ಯೆ ಹೊರೆಯೋಕೆ ದೇವಾಲಯವೊಂದರಲ್ಲಿ ನರ್ತಕಿಯಾಗಿದ್ದರು. ಅಂದಿನ ಕಾಲದಲ್ಲಿದ್ದ ಜಾತಿ ವ್ಯವಸ್ಥೆಯಿಂದಾಗಿ ನಲುಗಿ ಹೋಗಿತ್ತು ಮುತ್ತುವೇಲು ಕುಟುಂಬ. ಕರುಣಾನಿಧಿಯವರ ಹುಟ್ಟು ಹೆಸರು ದಕ್ಷಿಣಾಮೂರ್ತಿ ಎಂದು. ನಂತರದಲ್ಲಿ ಮುತ್ತುವೇಲು ಕರುಣಾನಿಧಿ ಎಂದು ಬದಲಾಯಿಸಿಕೊಂಡರು. ಶಾಲಾ ಶಿಕ್ಷಣವನ್ನು ತಿರುವಾರೂರಿನಲ್ಲಿ ಪಡೆದರು. ವಿದ್ಯಾರ್ಥಿಯಾಗಿದ್ದಾಗಲೇ ರಾಜಕೀಯ, ಸಾಹಿತ್ಯ ಮತ್ತು ತಮಿಳು ಭಾಷೆಯ ಮೇಲಿನ ಆಸಕ್ತಿ ಹೆಚ್ಚಾಯಿತು. ಆರ್ಥಿಕವಾಗಿ ದುರ್ಬಲರಾಗಿದ್ದ ಕಾರಣ ಕಾಲೇಜು ಶಿಕ್ಷಣವನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಕಾಲೇಜು ಪದವಿ ಇಲ್ಲದಿದ್ದರೂ ತಮಿಳು ಸಾಹಿತ್ಯ, ಇತಿಹಾಸ ಮತ್ತು ರಾಜಕೀಯದ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿದ್ರು. ಸಾಲದಕ್ಕೆ ಅಂದಿನ ಕಾಲದಲ್ಲಿ ಲೇಖಕ, ಚಿತ್ರಕಥೆಗಾರ ಮತ್ತು ವಾಗ್ಮಿಯಾಗಿದ್ದವರು. ಅನೇಕ ತಮಿಳು ಸಿನಿಮಾಗಳಿಗೆ ಕಥೆ ಹಾಗೂ ಸಂಭಾಷಣೆಗಳನ್ನು ಬರೆದಿದ್ದಾರೆ. ತಮಿಳು ಭಾಷೆಯ ಅಭಿವೃದ್ಧಿಗೆ ಮಹತ್ತರ ಕೊಡುಗೆಯನ್ನು ನೀಡಿದ್ದಾರೆ. 1938ರಲ್ಲಿ ಜಸ್ಟಿಸ್ ಪಾರ್ಟಿ ನಾಯಕರ ಅಭಿಯಾನದಿಂದ ಪ್ರೇರಿತರಾಗಿ ವಿದ್ಯಾರ್ಥಿಯಾಗಿದ್ದಾಗಲೇ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಪ್ರಾರಂಭಿಸಿದರು. ಆಗ ಅವರಿಗೆ ಕೇವಲ 14 ವರ್ಷವಷ್ಟೇ. 1941ರಲ್ಲಿ ತಮಿಳುನಾಡು ತಮಿಳು ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪಿಸಿದರು. 1944ರ ಸೆಪ್ಟೆಂಬರ್ನಲ್ಲಿ ಶಾಸ್ತ್ರೋಕ್ತವಾಗಿ ಪ್ರೀತಿಸಿದ ಹುಡುಗಿಯಾದ ಪದ್ಮಾವತಿಯವರನ್ನು ವಿವಾಹವಾಗ್ತಾರೆ. ದಂಪತಿಗಳಿಗೆ ಎಂಕೆ ಮುತ್ತು ಎಂಬ ಮಗ ಜನಿಸಿದ. ಮೊದಲ ಪತ್ನಿಯ ಮರಣದ ನಂತರ ದಯಾಳು ಅಮ್ಮಾಳ್ ಅವರೊಂದಿಗೆ 2ನೇ ವಿವಾಹವಾಗುತ್ತೆ. ಅವರಿಗೆ ಎಂಕೆ ಅಳಗಿರಿ, ಎಂಕೆ ತಮಿಳರಸು, ಎಂಕೆ ಸ್ಟಾಲಿನ್ ಮತ್ತು ಸೆಲ್ವಿ ಎಂಬ ಮಕ್ಕಳು ಜನಿಸ್ತಾರೆ. ಅಲ್ಲದೆ ಮತ್ತೊಂದು ಮದುವೆಯನ್ನು ಆಗ್ತಾರೆ. ಅವರೇ ರಜತಿ ಅಮ್ಮಾಳ್. ರಜತಿ ಅಮ್ಮಾಳ್ ಅವರಿಗೆ ಕನಿಮೋಳಿ ಎಂಬ ಮಗಳಿದ್ದಾಳೆ. ಆಕೆಯೂ ಕೂಡ ತನ್ನ ವಾಕ್ಚಾತುರ್ಯ ಹಾಗೂ ಬುದ್ಧಿವಂತಿಕೆಯಿಂದಾಗಿ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗೆ 1949 ಸೆಪ್ಟೆಂಬರ್ 18ರಂದು ದ್ರಾವಿಡರ್ ಕಳಗಂ ನಾಯಕ ಇ.ವಿ. ಅವರೊಂದಿಗಿನ ಭಿನ್ನಾಭಿಪ್ರಾಯದ ನಂತರ ರಾಮಸಾಮಿ ಸಿ.ಎನ್. ಅವರ ನೇತೃತ್ವದಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ ಸ್ಥಾಪನೆಯಾಯಿತು. 1950ರಲ್ಲಿ ಕರುಣಾನಿಧಿ ಬರೆದ ಕತೆ ಮಂತಿರಿ ಕುಮಾರಿ ಚಿತ್ರಕ್ಕೆ ಎಂಜಿಆರ್ ನಾಯಕ ನಟನಾಗಿ ನಟಿಸ್ತಾರೆ. 1952ರಲ್ಲಿ ಕರುಣಾನಿಧಿಗೆ ಖ್ಯಾತಿ ತಂದುಕೊಟ್ಟ ಮತ್ತು ಶಿವಾಜಿ ಗಣೇಶನ್ ಅವರನ್ನ ಚಲನಚಿತ್ರೋದ್ಯಮಕ್ಕೆ ಪರಿಚಯಿಸಿದ ಪರಾಶಕ್ತಿ ಚಲನಚಿತ್ರ ಬಿಡುಗಡೆಯಾಗುತ್ತೆ. ಇದು ಸೂಪರ್ ಡೂಪರ್ ಹಿಟ್ ಆಯಿತು. 1953 ಜುಲೈ 14-15ರಂದು ಅಂದು ದಾಲ್ಮಿಯಾಪುರಂ ಹೆಸರನ್ನ ಕಲ್ಲಕುಡಿ ಎಂದು ಬದಲಾಯಿಸಬೇಕೆಂದು ಒತ್ತಾಯಿಸಿ, ಹಾಗೆ ಬುಡಕಟ್ಟು ಶಿಕ್ಷಣ ಯೋಜನೆಯನ್ನು ವಿರೋಧಿಸಿ ಡಿಎಂಕೆ ಪ್ರತಿಭಟನೆಯನ್ನು ನಡೆಸಿತು. ಕರುಣಾನಿಧಿ ರೈಲ್ವೆ ಹಳಿಗಳ ಮೇಲೆ ಮಲಗಿ ಪ್ರತಿಭಟಿಸುತ್ತಾರೆ. 1957ರಲ್ಲಿ ಮೊದಲ ಬಾರಿಗೆ
ಕುಳಿತಲೈ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾದರು. ಇದಾದ ನಂತರ ಸೋಲಿಲ್ಲದ ಸರದಾರನಾಗಿ ಹೊರಹೊಮ್ಮಿದ್ರು. ಅವರು ಸ್ಪರ್ಧಿಸಿದ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲಿ ಗೆದ್ದುಕೊಳ್ತಾರೆ. 1959ರಲ್ಲಿ ಚೆನ್ನೈ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಡಿಎಂಕೆ 100 ಸ್ಥಾನಗಳ ಪೈಕಿ 45 ಸ್ಥಾನಗಳನ್ನು ಗೆದ್ದು ಪಾಲಿಕೆಯನ್ನು ತನ್ನದಾಗಿಸಿಕೊಳ್ತು. 1962ರಲ್ಲಿ ಕರುಣಾನಿಧಿ ತಮಿಳುನಾಡು ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. 1963ರಲ್ಲಿ ಡಿಎಂಕೆ ಆಯೋಜಿಸಿದ್ದ ಸಂವಿಧಾನ ದಹನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಕರುಣಾನಿಧಿ ಅವರಿಗೆ 6 ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಫೆಬ್ರವರಿ 16, 1965ರಲ್ಲಿ ಹಿಂದಿ ವಿರೋಧಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಕರುಣಾನಿಧಿ ಅವರನ್ನು ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಬಂಧಿಸಲಾಗುತ್ತೆ. ನಂತರ ಏಪ್ರಿಲ್ 15ರಂದು ಬಿಡುಗಡೆ ಮಾಡಲಾಗುತ್ತೆ. 1967ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಗೆದ್ದು ಅಧಿಕಾರಕ್ಕೆ ಬಂತು. ಕರುಣಾನಿಧಿ ಲೋಕೋಪಯೋಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಫೆಬ್ರವರಿ 10, 1969ರಲ್ಲಿ ಅಣ್ಣಾದೊರೈ ಅವರ ಮರಣದ ನಂತರ ಕರುಣಾನಿಧಿ ಮೊದಲ ಬಾರಿಗೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮಾರ್ಚ್ 15, 1971ರಲ್ಲಿ ಕರುಣಾನಿಧಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 1972ರ ಅಕ್ಟೋಬರ್ 14ರಂದು ಎಂಜಿಆರ್ ಅವರನ್ನು ಡಿಎಂಕೆಯಿಂದ ಹೊರಹಾಕಲಾಯಿತು. ಆಗಸ್ಟ್ 15, 1974ರಂದು ಕರುಣಾನಿಧಿ ಅವರ ಕೋರಿಕೆಯ ಮೇರೆಗೆ ಮುಖ್ಯಮಂತ್ರಿಗಳಿಗೆ ರಾಷ್ಟ್ರಧ್ವಜವನ್ನು ಹಾರಿಸುವ ಹಕ್ಕನ್ನು ನೀಡಲಾಯಿತು. ಕರುಣಾನಿಧಿಯವರು ಕೋಟೆ ಸೆಂಟ್ ಜಾರ್ಜ್ನಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತಾರೆ. ಜನವರಿ 31, 1976ರಂದು ಕರುಣಾನಿಧಿ ನೇತೃತ್ವದ ಡಿಎಂಕೆ ಸರ್ಕಾರ ಅಧಿಕಾರವನ್ನು ಕಳೆದುಕೊಳ್ತು. 1986ರಲ್ಲಿ ಶ್ರೀಲಂಕಾದ ತಮಿಳು ಸಮಸ್ಯೆಯನ್ನು ಪರಿಹರಿಸಲು ಕರುಣಾನಿಧಿ ತಮಿಳು ಇಳಂ ಬೆಂಬಲ ಸಂಸ್ಥೆಯಾದ TESO ಸಮ್ಮೇಳನವನ್ನು ಆಯೋಜಿಸಿದರು. 1988ರಲ್ಲಿ ವಿಪಿ ಡಿಎಂಕೆ ಸಿಂಗ್ ಅವರನ್ನು ಸಂಯೋಜಕರನ್ನಾಗಿಟ್ಟುಕೊಂಡು ರಚಿಸಲಾದ ರಾಷ್ಟ್ರೀಯ ರಂಗಕ್ಕೆ ಸೇರ್ಪಡೆಯಾಯಿತು ಮತ್ತು ಕೇಂದ್ರ ಸಮ್ಮಿಶ್ರ ಸರ್ಕಾರದಲ್ಲಿ ಸೇರ್ಪಡೆಯಾಗತ್ತೆ. 1989ರಲ್ಲಿ ಎಂಜಿಆರ್ ಅವರ ನಿಧನದ ನಂತರ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಗೆದ್ದು ಮತ್ತೆ ಅಧಿಕಾರಕ್ಕೆ ಬಂತು. ಕರುಣಾನಿಧಿ 3ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಜನವರಿ 30, 1991ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಡಿಎಂಕೆ ಸೋತು ಹೋಯಿತು. 1996ರಲ್ಲಿ ಕರುಣಾನಿಧಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದರು ಮತ್ತು 4ನೇ ಬಾರಿಗೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಜೂನ್ 30, 2001ರ ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಸೋತ ನಂತರ ತಮಿಳುನಾಡು ಪೊಲೀಸರು ಕರುಣಾನಿಧಿಯವರನ್ನು ಮಧ್ಯರಾತ್ರಿ ಬಂಧಿಸುತ್ತಾರೆ. ಈ ಘಟನೆ ದೇಶದಾದ್ಯಂತ ತೀವ್ರ ಆಘಾತವನ್ನುಂಟು ಮಾಡಿತು. ಇದು ಜಯಲಲಿತಾರಿಗೆ ಕರುಣಾನಿಧಿ ಮೇಲಿದ್ದ ದ್ವೇಷಕ್ಕೆ ಪ್ರತಿಕಾರವಾಗಿತ್ತು ಅಂತಲೇ ರಾಜಕೀಯ ವಲಯ ಮಾತನಾಡಿಕೊಳ್ಳುತ್ತೆ. 2006 ವಿಧಾನಸಭಾ ಚುನಾವಣೆಯಲ್ಲಿ ಕರುಣಾನಿಧಿ 5ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 2008, 2009ರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಅಂತರ್ಯುದ್ಧದ ಸಮಯದಲ್ಲಿ ಭಾರತ ಸರ್ಕಾರದ ಮೇಲೆ ಒತ್ತಡ ಹೇರದಿದ್ದಕ್ಕಾಗಿ ಕರುಣಾನಿಧಿ ಭಾರೀ ಟೀಕೆಗೆ ಒಳಗಾದರು. ಮಾರ್ಚ್ 2010ರಂದು ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಓಮಂಡುರಾರ್ ಸರ್ಕಾರಿ ಎಸ್ಟೇಟ್ನಲ್ಲಿ ಹೊಸ ಸೆಕ್ರೆಟರಿಯೇಟ್ ಶಾಸಕಾಂಗ ಸಭೆ ಕಟ್ಟಡವನ್ನು ಉದ್ಘಾಟಿಸುತ್ತಾರೆ. ಜೂನ್ 2010ರಂದು ಕರುಣಾನಿಧಿ ಕೊಯಮತ್ತೂರಿನಲ್ಲಿ ವಿಶ್ವ ತಮಿಳು ಶಾಸ್ತ್ರೀಯ ಭಾಷಾ ಸಮ್ಮೇಳನವನ್ನು ಆಯೋಜಿಸಿದರು. 2011ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಸೋತು ಎಐಎಡಿಎಂಕೆ ಅಧಿಕಾರಕ್ಕೆ ಬಂತು. 2013ರಲ್ಲಿ ಕರುಣಾನಿಧಿ ತಮ್ಮ ಮಗ ಮತ್ತು ಡಿಎಂಕೆ ಖಜಾಂಚಿಯಾಗಿದ್ದ ಎಂಕೆ ಸ್ಟಾಲಿನ್ ಅವರನ್ನು ತಮ್ಮ ರಾಜಕೀಯ ಉತ್ತರಾಧಿಕಾರಿ ಎಂದು ಘೋಷಿಸಿದರು. 2014ರ ಸಂಸತ್ ಚುನಾವಣೆ ಮತ್ತು 2016ರ ವಿಧಾನಸಭಾ ಚುನಾವಣೆಗಳಲ್ಲಿ ಡಿಎಂಕೆ ಸೋಲನ್ನು ಅನುಭವಿಸಿತು. 2016 ಡಿಸೆಂಬರ್ 1ರಂದು ಆರೋಗ್ಯ ಸಮಸ್ಯೆಯಿಂದಾಗಿ ಕಾವೇರಿ ಆಸ್ಪತ್ರೆಗೆ ದಾಖಲಾಗಿ ಮರುದಿನವೇ ಡಿಸ್ಚಾರ್ಜ್ ಆಗ್ತಾರೆ ಕರುಣಾನಿಧಿ. ಆದರೆ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಕರುಣಾನಿಧಿಯವರು 2018 ಆಗಸ್ಟ್ 7ರಂದು ಕಾವೇರಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆದರೆ ಅದೇ ದಿನ ಸಂಜೆ 6:10 ನಿಧನರಾಗ್ತಾರೆ. ಕರುಣಾನಿಧಿಯವರ ಜೀವಮಾನ ಸಾಧನೆ ಅಂದರೆ ಸುಮಾರು 50 ವರ್ಷಗಳ ಕಾಲ ದ್ರಾವಿಡ ಮುನ್ನೇತ್ರ ಕಳಗಂನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 4 ದಶಕಗಳಲ್ಲಿ 5 ಬಾರಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 1957ರಿಂದ 13 ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸಿರುವ ಅವರು ಎಂದಿಗೂ ಸೋತಿಲ್ಲ. 1971 ಮತ್ತು 2006ರಲ್ಲಿ 2 ಬಾರಿ ಗೌರವ ಡಾಕ್ಟರೇಟ್ ಪದವಿಗಳನ್ನು ಪಡೆದಿದ್ದಾರೆ. ಅವರ ತೇನ್ಪಾಂಡಿ ಸಿಂಗಂ ಪುಸ್ತಕಕ್ಕಾಗಿ ತಮಿಳು ವಿಶ್ವವಿದ್ಯಾಲಯದಿಂದ ರಾಜರಾಜನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇದೀಗ ಎಂಕೆ ಸ್ಟಾಲಿನ್ ತಂದೆಯ ಉತ್ತರಾಧಿಕಾರಿಯಾಗಿ ಡಿಎಂಕೆ ಪಕ್ಷವನ್ನು ಮುನ್ನಡೆಸುತ್ತಿದ್ದಾರೆ.
ಇಂದಿಗೂ ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಎಂ ಕರುಣಾನಿಧಿ ಎಂಬ ವ್ಯಕ್ತಿತ್ವ ಅಜರಾಮರವಾಗಿ ನಿಲ್ಲುತ್ತೆ. ಇವಿಷ್ಟು ಕರುಣಾನಿಧಿಯವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.